ಸ್ನೇಹಿತರೆ ನಮಸ್ಕಾರ. ತುಂಬಾ ಜನ ರೆಂಟೆಡ್ಗೆ ಇನೋವಾ ಐ ಕ್ರಾಸ್ ಹೆಂಗಿದೆ, ಲೆಗ್ ಸ್ಪೇಸ್ ಹೆಂಗಿದೆ, ಬೂಟ್ ಸ್ಪೇಸ್ ಹೆಂಗಿದೆ, ಏನ್ ಮೈಲೇಜ್ ಕೊಡುತ್ತೆ, ಗಾಡಿ ಕಂಫರ್ಟೇಬಲ್ ಹೆಂಗಿದೆ, ತುಂಬಾ ಜನ ಕ್ವಶನ್ ಮಾಡ್ತಾ ಇರ್ತಾರೆ ಬುಕಿಂಗ್ ಮಾಡೋ ಟೈಮಲ್ಲಿ. ಅದಕ್ಕೋಸ್ಕರ ಮಾಡ್ತಾ ಇರೋಂಥ ವಿಡಿಯೋ ನೋಡಿ. ನಮ್ಮ ಮುಂದೆ ಹೈಬ್ರಿಡ್ 2025 ಮಾಡಲು ಬ್ರಾಂಡ್ ನ್ಯೂ ವೆಹಿಕಲ್ ನಿಂತಿದೆ. ಸೊ ಅದನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ. ನಿಮ್ಗೆ ಒಳಗಡೆ ಏನೆಲ್ಲ ನೀವು ಕ್ವಶನ್ ಕೇಳ್ತೀರಾ, ಸೊ ಎವ್ರಿಥಿಂಗ್ ಆನ್ಸರ್ ಹ್ಯಾಸ್ ಟು ಗೆಟ್ ಇನ್ ಟು ದಟ್ ಥ್ರೂ ದ ಯೂಟ್ಯೂಬ್ ಚಾನಲ್, ಮೈ ಚಾನಲ್. Okay, just start right now. ನಮ್ಮ ಜಾಫರ್ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಫ್ರಂಟ್ ಇಂದ ಬನ್ನಿ ಸರ್. ಆರಾಮಿದ್ದೀರಾ? ಆರಾಮಾಗಿದ್ದೀನಿ ಸರ್. ಓಕೆ, ಫೈನ್ ಸರ್. ನನಗೆ ಈ ಗಾಡಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ತುಂಬಾ ಜನ ಕೇಳ್ತಾ ಇರ್ತಾರೆ. ಕಂಟಿನ್ಯೂ ನೀವೇ ಓಡಿಸೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಗಳು ಚೆನ್ನಾಗಿರುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಓಕೆ ಸರ್, ಇದು ಇಂಜಿನ್ ನಾಯ್ಸ್ ಹೆಂಗಿದೆ, ಲೆಗ್ ಸ್ಪೇಸ್ ಹೆಂಗಿದೆ, ಬೂಟ್ ಸ್ಪೇಸ್ ಹೆಂಗಿದೆ, ಲಗೇಜ್ ಇಡೋದಕ್ಕೆ ಕಸ್ಟಮರ್ ಕಂಫರ್ಟಬಲ್ ಹೆಂಗಿದೆ, ಗಾಡಿ ಆಫ್ ರೋಡ್ ಹೆಂಗ್ ಓಡುತ್ತೆ, ಆನ್ ರೋಡ್ ಹೆಂಗ್ ಓಡುತ್ತೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಪೆಟ್ರೋಲ್ ಕಮ್ ಬ್ಯಾಟ್ರಿ ವೆಹಿಕಲ್ ಆಗಿರೋದ್ರಿಂದ ಹೈಬ್ರಿಡ್ ಅಂತ ಹೇಳ್ತಾರೆ. ಇದು ಒಳಗಡೆ ಇನ್ನರ್ ಅಂತೂ ಏನೂ ಸೌಂಡ್ ಕೇಳಿಸಲ್ಲ. AC ಆಗ್ಲಿ, ಬೂಟ್ ಸ್ಪೇಸ್ ಆಗ್ಲಿ, ಲೆಗ್ ಸ್ಪೇಸ್ ಆಗ್ಲಿ ತುಂಬಾ ಕಂಫರ್ಟಬಲ್ ಆಗಿದೆ. ಓಕೆ, ಗಾಡಿ ಒಳಗಡೆ ಕುತ್ಕೊಂಡು ಸ್ವಲ್ಪ ಲೆಗ್ ಸ್ಪೇಸ್ ಮತ್ತೆ ನಿಮ್ದು ಸೀಟ್ ಹಿಂದೆ ಮುಂದೆ ಮಾಡಿ ನೋಡೋಣ. ಈ ಡೋರ್ ಓಪನ್ ಮಾಡಿಡಿ. ನೋಡಿ, ಇದು ನಮ್ಮ ಡ್ರೈವರ್ ಸೀಟ್ ಆಗಿದೆ. ನಮ್ಗೆ ಓಡ್ಸೋದಕ್ಕಾಗ್ಲಿ ಕೂತ್ಕೊಳ್ಳೋಕ್ಕಾಗ್ಲಿ ತುಂಬಾ ಸ್ಪೇಸ್ ಇದೆ. ಅಷ್ಟೇ ತುಂಬಾ ಚೆನ್ನಾಗಿದೆ. ಓಡ್ಸೋರ್ಗು ತುಂಬಾ ಕಂಫರ್ಟಬಲ್ ಆಗಿದೆ ಗಾಡಿ. ಅದಕ್ಕೆ ಎಲ್ಲರೂ ಟೊಯೋಟಾನೇ ಚೂಸ್ ಮಾಡ್ತಾರೆ. ಸೀಟಿಗೆ ಬಂದ್ರೆ ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಆರಾಮಾಗಿ ಒಬ್ರು ಕೂತ್ಕೊಳ್ಳೋಷ್ಟು ಜಾಗ ಇದೆ, ಅಷ್ಟು ಲೆಗ್ ಸ್ಪೇಸ್ ಇದೆ. ಮಲ್ಕೋಬಹುದು, ಆ ಲೆಕ್ಕಾಚಾರದಲ್ಲಿದೆ ನೋಡಿ. ಸೀಟು ಅಷ್ಟೇ, ಮುಂದೆ ಹೇಳಿದ್ರು ಹಿಂದೆ ಕೂತ್ಕೊಳ್ಳೋರ್ಗು ತುಂಬಾ ಕಂಫರ್ಟಬಲ್ ಆಗಿದೆ. ನಾವು ವೈಟ್ ಸೀಟ್ ಕವರ್ ಎಲ್ಲ ಹಾಕಿದೀವಿ. ಗಾಡಿ ನೀಟ್ನೆಸ್ ಮೇಂಟೈನ್ ಮಾಡಿದೀವಿ. ಡಸ್ಟ್ ಬಿನ್ ಇದೆ, ವಾಟರ್ ಬಾಟಲ್ಸ್ ಎಲ್ಲ ಇದೆ. ಎಲ್ಲಾ ಗಾಡಿಲೂ ಇದೇ ತರ ಇರುತ್ತೆ. ಬೂಟ್ ಸ್ಪೇಸ್ ನೋಡಿ. ಇದು 7 ಸೀಟರ್ ಗಾಡಿ. ನಮ್ಮನ್ ಬಿಟ್ಟು 7 ಸೀಟರ್ ಸರ್. ನೋಡಿ, ಸ್ವಲ್ಪ ಸೀಟ್ ಎಲ್ಲ ಫೋಲ್ಡ್ ಮಾಡಿ ತೋರಿಸಿದೆ. ಸೀಟ್ ಈ ತರ ಫೋಲ್ಡಿಂಗ್ ಎಲ್ಲ ಅಂದ್ರೆ ನಮ್ ಗಾಡಿಲಿ ಇವಾಗ ಬಂದಿರೋದೇ 3 ಜನ ಕಸ್ಟಮರ್ ಆಗಿರೋದ್ರಿಂದ ಸೀಟ್ ನ ಫೋಲ್ಡ್ ಮಾಡಿ ಇಟ್ಟಿದೀವಿ. ಇದು ನಾನು ಮ್ಯಾಟ್ ಕಟ್ ಮಾಡಿ ಸಾಕ್ಸಿದೀನಿ ನೋಡಿ. ಇಲ್ಲಿ ಸೀಟ್ಗೆ ಸ್ವಲ್ಪ ಇದು ಮಧ್ಯ ಸೀಟ್ ನ ಸ್ವಲ್ಪ ಮುಂದೆ ತಗೋಬೇಕಾಗತ್ತೆ, ಅದು ಸೀಟು ಎತ್ತೋದಕ್ಕೋಸ್ಕರ. ನೋಡಿ, ಈ ತರ ಫುಲ್ ಫ್ಲಾಟ್ ಆಗಿರುತ್ತೆ. ನೈಟ್ ಆರಾಮಾಗಿ ಕೂತ್ಕೊಳ್ಬಹುದು, ಆ ತರ ಇದೆ. ಈ ತರ ಹ್ಯಾಂಗಿಂಗ್ ಒಂದು ಟ್ಯಾಗ್ ಕೊಟ್ಟಿದ್ದಾನೆ. ಇದು ಹೇಳಿದ್ರೆ ಮೇಲ್ ಬರುತ್ತೆ, ಹಿಂದೆ ಫೋಲ್ಡ್ ಆಗುತ್ತೆ ನಿಮ್ಗೆ. ನೋಡಿ, ಇಲ್ಲಿ ಹಿಂದ್ಗಡೆ ಲಾಸ್ಟ್ 3 ಜನ ಕೂತ್ಕೋಬಹುದು. ಅಷ್ಟು 3 ಜನ ಕೂತ್ಕೊಂಡು ಇಷ್ಟು ಬೂಟ್ ಸ್ಪೇಸ್ ಇದೆ. ಫ್ರಂಟ್ ಅಲ್ಲಿ ನಿಮ್ ಡ್ರೈವರ್ ಪಕ್ಕದಲ್ಲಿ ಒಬ್ರು ಕೂತ್ಕೋಬಹುದು, ಮಧ್ಯದಲ್ಲಿ ಹೌದೌದು, ಬ್ಯಾಕ್ ಸೈಡ್ ಅಲ್ಲಿ 3 ಜನ ಕೂತ್ಕೋಬಹುದು. ಲಗೇಜ್ ಇಡೋದಕ್ಕೂ ಇಷ್ಟು ಮತ್ತೆ ಸ್ಪೇಸ್ ಸಿಗುತ್ತೆ. ಹೌದು, ನೋಡಿ ಇಷ್ಟು ಕಂಫರ್ಟಬಲ್ ವೆಹಿಕಲ್ ಇನ್ನೊಂದು ಇಲ್ಲ SUV ಗಾಡಿಲಿ. ಐ ಕ್ರಾಸ್ SUV. ಹೌದೌದು, ನೋಡಿ ಇಷ್ಟು ಹೈಬ್ರಿಡ್ ಅಲ್ಲಿ ಇಷ್ಟು ನೀಟ್ ಗಾಡಿ ವೆಹಿಕಲ್ ನಿಮಗೆ ಮತ್ತೆ ನೋಡಿ. ಇದು ನೋಡಿ, ಇಲ್ಲಿ ಮುಂದೆ ಲೆಗ್ಗಳು ನೋಡ್ತಾ ಇದ್ದೀರಾ, ಫುಲ್ ನೀಡಿದೀನಿ. ಇದು ಮಲ್ಕೊಳಕ್ಕೂ ಅಷ್ಟೇ ಫುಲ್ ಆರಾಮಾಗಿದೆ, ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ಯಾವುದೇ ತರ ಬ್ಯಾಕ್ ಪೈನ್ ಆಗಿ. ಬ್ಯಾಕ್ ಸೈಡ್ ಎಷ್ಟಾಗುತ್ತೆ ಸ್ವಲ್ಪ ಹಂಗೆ ಓಪನ್ ಮಾಡಿ, ಸ್ವಲ್ಪ ಓಪನ್ ಮಾಡಿ ರೆಕ್ವಿಸಿಷನ್ ಮಾಡಿ ನೋಡಿ. ಇದು ಬ್ಯಾಕ್ಸ್ ಅಂದ್ರೆ ಡ್ರೈವರ್ ಹಿಂಭಾಗದ ಸೀಟು. ಇದು ಮಧ್ಯ 3 ಸೀಟ್ ಬರುತ್ತೆ. ಇದು ಅಷ್ಟೇ, ನಿಮ್ಗೆ ಮುಂದೆ ಮಾಡ್ಕೋಬಹುದು, ಹಿಂದೆ ಮಾಡ್ಕೋಬಹುದು. ಇದ್ರಲ್ಲೂ ಅಷ್ಟೇ ಲೆಗ್ ಸ್ಪೇಸ್ ಹೆಚ್ಚು ಕಡಿಮೆ ನಿಮ್ಗೆ ಒಂದು ಸುಮಾರು 10ಕ್ಕೆ ಬರುತ್ತೆ ನಿಮ್ಗೆ ಸೀಟ್. ಹೌದೌದು, ಲೆಗ್ ಸ್ಪೇಸ್ ತುಂಬಾನೇ ಇದೆ ಇದ್ರಲ್ಲೂ. ಅವಾಗ್ಲೇ ಹೇಳ್ದಂಗೆ ಒಬ್ರು ಮಲ್ಕೋಬಹುದು, ಅಷ್ಟು ಜಾಗ ಇದೆ. ಇದು ಅಷ್ಟೇ, ಸೀಟು ತುಂಬಾನೇ ಹಿಂದಕ್ಕೆ ನೋಡಿ. ಈ ತರ ಇದ್ರಲ್ಲೂ ಹಿಂದ್ಗಡೆನೂ ಆರಾಮಾಗಿ ಬೆಂಡ್ ಆಗುತ್ತೆ.
ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಆರಾಮಾಗಿ ನಿಮ್ ಮನೇಲಿ ಸೋಫಾ ಸೆಟ್ ಏನಿರುತ್ತೆ, ಇವಾಗ ಗಾಡಿ ರನ್ನಿಂಗ್ ಅಲ್ಲಿ ಇದೆ, ಗಾಡಿ ರನ್ನಿಂಗ್ ಅಲ್ಲಿದ್ದು ಹಾ ಡೀಸೆಲ್ ಅಲ್ಲಿ ಇದ್ರು ಕೂಡ ಗಾಡಿ ನಿಮ್ಗೆ ಇದೇ ಸೌಂಡ್. ಇದು ಪೆಟ್ರೋಲ್ ವೆಹಿಕಲ್. ಹೌದು, ಪೆಟ್ರೋಲ್ ತಗೊಂಡ್ರು ಏನು ಸೌಂಡ್ ಇರಲ್ಲ ನಿಮ್ಗೆ. ಔಟ್ ಸೈಡ್ ಏನು ಸೌಂಡ್ ಕೇಳಿಸಲ್ಲ. ನೀವು ಅಫಿಷಿಯಲ್ ಅಲ್ಲಿ ಕಾರ್ಪೊರೇಟ್ ಇದ್ರಲ್ಲೆಲ್ಲ ಮೀಟಿಂಗ್ ಎಲ್ಲ ಗಾಡಿಲಿ ಆರಾಮಾಗಿ ಮಾತಾಡ್ಕೊಂಡು ಹೋದ್ರು ಹೊರಗಡೆದೇನು ಸೌಂಡ್ ಕೇಳಿಸಲ್ಲ. ಕೊಡ್ತೀರಾ ಸರ್? ಸರ್ವಿಸ್ ಅಂದ್ರೆ ನಮ್ ಗಾಡಿಲಿ ಆಲ್ಮೋಸ್ಟ್ ಪ್ಯಾಕೇಜಸ್ ಇರುತ್ತೆ, ಏರ್ಪೋರ್ಟ್ ಟ್ರಾನ್ಸ್ಫರ್ ಇರುತ್ತೆ, ಔಟ್ ಸ್ಟೇಷನ್ ಇರುತ್ತೆ. ನಮ್ ಗಾಡಿಲಿ ಎವ್ರಿ ಟೈಮ್ ಎವ್ರಿ ಡೇ ವಾಟರ್ ಬಾಟಲ್ ಇಟ್ಟಿರ್ತೀವಿ. ವೆಹಿಕಲ್ ಯಾವಾಗ್ಲೂ ಹಿಂಗೆ ನೀಟ್ ಆಗಿರುತ್ತೆ. ವೈಟ್ ಸೀಟ್ ಕವರ್ ಹಾಕಿದೀವಿ, ಟಿಶ್ಯೂ ಇಟ್ಟಿರ್ತೀವಿ, ನ್ಯೂಸ್ ಪೇಪರ್ ಇಟ್ಟಿರ್ತೀವಿ. ಇದೆಲ್ಲ ನಮ್ಮಲ್ಲಿ ಸವಲತ್ತು. ಏನು ಚೂಸ್ ಮಾಡ್ಬೇಕು ಸರ್ ನೀವು? ನಿಮ್ಮನ್ನ ಇವಾಗ ಬೆಂಗಳೂರು ಸಿಟಿಯಲ್ಲಿ ಅಂದ್ರೆ ನಮ್ಮ ಸರ್ವಿಸ್ ಆತರ ಇರುತ್ತೆ. ನಮ್ ಡ್ರೈವರ್ಗಳಾಗ್ಲಿ ಯಾವ್ದೇ 100% ನಮ್ ಡ್ರೈವರ್ಗಳು ಯಾವ್ದೇ ಕಾರಣಕ್ಕೂ ಅದ್ರಲ್ಲಂತೂ ಕಾಂಪ್ರಮೈಸ್ ಇಲ್ಲ. ಸರ್ವಿಸ್ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ಅಷ್ಟು ನೀಟ್ ಅಂಡ್ ಸರ್ವಿಸ್. ವೆಹಿಕಲ್ ಅಷ್ಟೇ ನೀಟ್ ಆಗಿರುತ್ತೆ. ಡ್ರೈವರ್ಗಳು ಅಷ್ಟೇ ಯೂನಿಫಾರ್ಮ್. ನಾನು ನೋಡ್ತಾ ಇದ್ದೀರಾ, ಯೂನಿಫಾರ್ಮ್ ಹಾಕಿದೀನಿ ನಾನು. ಶೂ ಹಾಕಿರ್ತೀವಿ ಕಂಪಲ್ಸರಿ. ಶೇವಿಂಗ್ ಎಲ್ಲ ಮಾಡಿರ್ತೀವಿ. ನೀವು ಈಗ ಬುಕ್ ಮಾಡ್ಕೊಂಡು ಒಂದ್ಸಲಿ ನೀವು ವೆಬ್ಸೈಟ್ ಹೋಗಿ ಚೆಕ್ ಮಾಡಿ. ಸಾರಾ ಕ್ಯಾಬ್ಸ್ ಅಂತ ಇರುತ್ತೆ, ಸಾರಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಸಾರಾ ಕ್ಯಾಬ್ಸ್ ಅಂತ ಇರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ರಿವ್ಯೂ ಎಲ್ಲ ಇರುತ್ತೆ. ಸ್ಟಾರ್ ರೇಟಿಂಗ್ ಎಲ್ಲ ಚೆನ್ನಾಗಿದೆ. ಬುಕ್ ಮಾಡಿ ನಿಮ್ ಟ್ರಾವೆಲ್ನ ಎಂಜಾಯ್ ಮಾಡಿ. ಓಕೆ.